ರಾವಣನ ಕಠಿಣ ತಪಸ್ಸಿಗೆ ಮೆಚ್ಚಿ ಶಿವನೇ ನೀಡಿದ ಜ್ಯೋತಿರ್ಲಿಂಗ ಇಲ್ಲಿದೆ. ಸತಿಯ ಹೃದಯ ಭಾಗ ಬಿದ್ದು ಶಕ್ತಿಪೀಠವೂ ಇಲ್ಲಿದೆ. ಈ ದೇವಸ್ಥಾನ ಇರುವುದು ಜಾರ್ಖಂಡ್ನ ದೇವಘರ್ನಲ್ಲಿ. ಬಾಬಾ ಬೈದ್ಯನಾಥ್ ಜ್ಯೋತಿರ್ಲಿಂಗ ಮತ್ತು ಜಯದುರ್ಗಾ ಶಕ್ತಿಪೀಠ ಇದು. ಮಹಾಕಾಲೇಶ್ವರ್, ಕಾಶಿ ವಿಶ್ವನಾಥ್, ಸೋಮನಾಥ್ ಇತರ ಎಲ್ಲ ಶಿವನ ದೇವಸ್ಥಾನಗಳಲ್ಲಿ ನೀವು ತ್ರಿಶೂಲ ಇಲ್ಲವೇ ಕಳಸವನ್ನು ನೋಡಿರಬಹುದು. ಪಂಚಶೂಲ ಇರುವ ಏಕೈಕ ದೇವಸ್ಥಾನ ಗೊತ್ತಾ? ಒಂದು ಜ್ಯೋತಿರ್ಲಿಂಗ ಮತ್ತು ಒಂದು ಶಕ್ತಿಪೀಠ ಈ ದೇವಸ್ಥಾನದಲ್ಲಿದೆ. ಬೆಂಗಳೂರಿನಿಂದ ದೇವಘರ್ಗೆ ಫ್ಲೈಟ್ ಮತ್ತು ರೈಲು ಸೇವೆಗಳಿವೆ. ದೇವಘರ್ಗೆ ಯಾವುದೇ ತರಹದ ನೇರ ರೈಲುಗಳಿಲ್ಲ. ಹಾಗಾಗಿ ಜಯಸಿದ್ಧಿ ಜಂಕ್ಷನ್ಗೆ ಹೋಗಬೇಕು. ಅಲ್ಲಿಂದ 7 ಕಿಲೋಮೀಟರ್ ದೂರದಲ್ಲಿ ಇರುವ ದೇವಘರ್ಗೆ ಆಟೋಗಳು ಸಿಗುತ್ತೆ. ಜಯಸಿದ್ಧಿ ಜಂಕ್ಷನ್ಗೆ ಶನಿವಾರ ಮತ್ತು ಭಾನುವಾರ ಮಾತ್ರ ರೈಲು ಸೇವೆಗಳಿವೆ. ಆ ರೈಲುಗಳ ವಿವರ ಹೀಗಿದೆ. 2 ರೈಲು 38 ತಾಸು ಪ್ರಯಾಣ ಬೇಡ ಅಂತ ಫ್ಲೈಟ್ ಹುಡುಕಿದರೆ ಫ್ಲೈಟ್ಸಲ್ಲಿ ನಮಗಿರೋದು ಕೇವಲ ಇಂಡಿಗೋ ಫ್ಲೈಟ್ಸ್ ಬಿಟ್ಟು ಬೇರೆ ಯಾವುದೇ ತರಹದ ಫ್ಲೈಟ್ಸ್ಗಳು ಈ ದೇವಘರ್ಗೆ ಹೋಗಲ್ಲ. ಇದು ಇನ್ನೊಂದು ಸಮಸ್ಯೆ ಆಗಿತ್ತು. ಆಯಿತು ಅಂತ ಇಂಡಿಗೋ ಫ್ಲೈಟ್ಸ್ ಬುಕ್ ಮಾಡಿದೆ. ಪ್ರೈಸ್ ಬಂದು 7,000 ಪ್ರಾರಂಭ ಆಗುತ್ತೆ. ಅದು 20 ದಿನದ ಮುಂಚೆನೇ ಬುಕ್ ಮಾಡಿದರೆ. ಡೈರೆಕ್ಟ್ ಫ್ಲೈಟ್ಸ್ ಇಲ್ಲ. ಬೆಂಗಳೂರಿನಿಂದ ದೆಹಲಿಗೆ ಹೋಗಿ ದೆಹಲಿಯಿಂದ ದೇವಘರ್ಗೆ ಕನೆಕ್ಟಿಂಗ್ ಫ್ಲೈಟ್ಸ್ ಇರೋದು, ಅದನ್ನೇ ಬುಕ್ ಮಾಡಿದೆ. ದೇವಘರ್ ರೀಚ್ ಆದೆ. ದೇವಘರ್ನಿಂದ ಬೈದ್ಯನಾಥ್ ಟೆಂಪಲ್ಗೆ ಕ್ಯಾಬ್ನಲ್ಲಿ ಹೋಗ್ತಾ ಇದ್ದೀನಿ. ದೇವಘರ್ ಏರ್ಪೋರ್ಟ್ ಇರೋದು ಚಿಕ್ಕದು. ಶಿವಪುರಾಣದ ಪ್ರಕಾರ ರಾವಣ ಕೈಲಾಸದಲ್ಲಿ ಶಿವನಿಗಾಗಿ ಕಠಿಣ ತಪಸ್ಸು ಮಾಡುತ್ತಾನೆ. ಅದರ ಫಲವಾಗಿ ಶಿವ ಪ್ರತ್ಯಕ್ಷನಾಗುತ್ತಾನೆ. ಆಗ ರಾವಣ ಲಂಕೆಯಲ್ಲಿ ಬಂದಿರುವಂತೆ ಬೇಡಿಕೊಳ್ಳುತ್ತಾನೆ. ಆಗ ಶಿವ ಜ್ಯೋತಿರ್ಲಿಂಗದ ರೂಪದಲ್ಲಿ ಬಂದಿರುತ್ತೇನೆ ಎಂದು ಕೈಯಲ್ಲಿ ಜ್ಯೋತಿರ್ಲಿಂಗವನ್ನಿಡುತ್ತಾನೆ. ಆದರೆ ಮಾರ್ಗದಲ್ಲಿ ಭೂಮಿಯ ಮೇಲೆ ಎಲ್ಲೂ ಇಡುವಂತಿಲ್ಲ ಎಂದು ಷರತ್ತು ಹಾಕುತ್ತಾನೆ. ರಾವಣ ಜ್ಯೋತಿರ್ಲಿಂಗವನ್ನು ಲಂಕೆಗೆ ತೆಗೆದುಕೊಂಡು ಹೋಗುವುದನ್ನು ತಪ್ಪಿಸಲು ಎಲ್ಲ ದೇವತೆಗಳು ವಿಷ್ಣು ದೇವರ ಮೊರೆ ಹೋಗುತ್ತಾರೆ. ವಿಷ್ಣು ದೇವರು ಗೊಲ್ಲನ ರೂಪದಲ್ಲಿ ಬರುತ್ತಾರೆ. ಅದೇ ಸಮಯದಲ್ಲಿ ದೇವತೆಗಳು ರಾವಣನಿಗೆ ಮೂತ್ರ ವಿಸರ್ಜನೆ ಬರುವಂತೆ ಮಾಡುತ್ತಾರೆ. ಒತ್ತಡ ತಾಳಲಾರದೆ ರಾವಣನು ಜ್ಯೋತಿರ್ಲಿಂಗವನ್ನು ಗೊಲ್ಲನ ಕೈಯಲ್ಲಿ ಇಟ್ಟು ಹೋಗುತ್ತಾನೆ. ಜ್ಯೋತಿರ್ಲಿಂಗದ ಭಾರ ತಾಳಲಾರದೆ ಗೊಲ್ಲನು ಜ್ಯೋತಿರ್ಲಿಂಗವನ್ನು ಭೂಮಿಯ ಮೇಲೆ ಇಡುತ್ತಾನೆ. ರಾವಣ ಬಂದು ಅದನ್ನು ಹೊರತೆಗೆಯಲು ಪ್ರಯತ್ನಿಸುತ್ತಾನೆ. ಆದರೆ ಜ್ಯೋತಿರ್ಲಿಂಗವು ಭೂಮಿಯ ಆಳಕ್ಕೆ ಹೋಗಿರೋದರಿಂದ ಅದು ಬರುವುದಿಲ್ಲ. ರಾವಣ ಎಲ್ಲ ಪವಿತ್ರ ನದಿಗಳ ನೀರು ಮತ್ತು ಪವಿತ್ರ ಪ್ರದೇಶಗಳ ಮಣ್ಣನ್ನು ತಂದು ಗಂಗಾ ಸರೋವರದಲ್ಲಿಡುತ್ತಾನೆ. ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತಾನೆ. ನಂತರ ಅದನ್ನು ಭೂಮಿಯ ಒಳಗೆ ಹೆಬ್ಬೆರಳಿಂದ ದಬ್ಬಿಬಿಡುತ್ತಾನೆ. ಹೆಬ್ಬೆರಳಿನ ಗುರುತು ಜ್ಯೋತಿರ್ಲಿಂಗದ ಮೇಲೆ ಈಗಲೂ ನೋಡಬಹುದು. ರಾವಣ ಜ್ಯೋತಿರ್ಲಿಂಗವನ್ನು ಭೂಮಿಯ ಆಳಕ್ಕೆ ದಬ್ಬಿರುವುದರಿಂದ ನಾವು ಕೇವಲ ಜ್ಯೋತಿರ್ಲಿಂಗದ ಮೇಲ್ಭಾಗವನ್ನು ನೋಡಬಹುದು. ಬೈದ್ಯನಾಥ್ ಜ್ಯೋತಿರ್ಲಿಂಗ ಮತ್ತು ಜಯದುರ್ಗಾ ಶಕ್ತಿಪೀಠವನ್ನು ರೇಷ್ಮೆ ಬಟ್ಟೆಯಿಂದ ಒಂದನ್ನೊಂದು ಕಟ್ಟಿದ್ದಾರೆ. ಕುಷ್ಠರೋಗದ ಮುಕ್ತಿಗಾಗಿ ಜನರು ಶಿವಗಂಗಾ ಸರೋವರದಲ್ಲಿ ಸ್ನಾನ ಮಾಡುತ್ತಾರೆ. ಇದು ಆಗಿನ ಕಾಲದಿಂದ ಬಂದ ಪ್ರತೀತಿ. ದೇವಸ್ಥಾನದಲ್ಲಿ 2 ಚಂದ್ರಕಾಂತ ಮಣಿಗಳಿದ್ದವು. ಅದರಲ್ಲಿ ಒಂದನ್ನು ಹುಡುಕಿ ತೆಗೆದಿದ್ದಾರೆ. ಇನ್ನೊಂದು ತೆಗೆದರೆ ಏನಾದರೂ ಅಹಿತಕರ ಘಟನೆಗಳು ಆಗಬಹುದೆಂದು ಅದನ್ನು ಹುಡುಕುತ್ತಿಲ್ಲ. ಶ್ರಾವಣ ಮಾಸದಲ್ಲಿ ಶಿವಭಕ್ತರು ಇಲ್ಲಿ ಕಾವಾಡ್ ಯಾತ್ರಾ ಎಂದು ನಡೆಸುತ್ತಾರೆ. ಈ ಕಾವಾಡ್ ಯಾತ್ರವನ್ನು ಮೊದಲು ಪ್ರಾರಂಭಿಸಿದವರು ತ್ರೇತಾಯುಗದ ಶ್ರೀರಾಮರೆಂದು ಉಲ್ಲೇಖವಿದೆ. ದೇವಸ್ಥಾನದಿಂದ 100 ಕಿಲೋಮೀಟರ್ ದೂರದಲ್ಲಿರುವ ಸುಲ್ತಾನ್ಗಂಜ್ನಲ್ಲಿ ಉತ್ತರ ಮುಖವಾಗಿ ಹರಿಯುವ ಗಂಗಾ ನದಿಯಿಂದ ನೀರನ್ನು ತಮ್ಮ ಹೆಗಲ ಮೇಲೆ ತಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡದ್ದು ಈಡೇರುತ್ತದೆ ಎಂದು ಪ್ರತೀತಿ. ದೇವಘರ್ನಲ್ಲಿ ಉಳಿದುಕೊಳ್ಳಲು ಹೋಟೆಲ್ಸ್ ಮತ್ತು ಧರ್ಮಶಾಲೆಗಳಿವೆ. ನಾನು ಉಳಿದುಕೊಂಡಿದ್ದು ಹೋಟೆಲ್ನಲ್ಲಿ. ಅದರ ಪ್ರೈಸ್ 800 ರೂಪಾಯಿ ಆಗಿತ್ತು. ದೇವಘರ್ಗೆ ಹೋಗಿ ಬರಲು ನಾನು ಖರ್ಚು ಮಾಡಿದ್ದು ಒಟ್ಟು 19,000 ರೂಪಾಯಿ. ಇದರಲ್ಲಿ 15,000 ರೂಪಾಯಿ ಫ್ಲೈಟ್ ಚಾರ್ಜ್ ಮತ್ತು 800 ರೂಪಾಯಿ ರೂಮ್ ಚಾರ್ಜ್ ಮತ್ತು ಊಟಕ್ಕಾಗಿ 400 ರೂಪಾಯಿ. ಫ್ಲೈಟ್ ಬದಲಿಗೆ ನೀವೇನಾದರೂ ಟ್ರೈನ್ನಲ್ಲಿ ಹೋಗಿ ಬಂದರೆ ಸ್ಲೀಪರ್ ಕ್ಲಾಸ್ ಟೋಟಲ್ ಎಕ್ಸ್ಪೆನ್ಸ್ 4,000 ರೂಪಾಯಿ ಆಗುತ್ತೆ. ಅಥವಾ AC ಬೋಗಿಯಲ್ಲಿ ಹೋದರೆ 7,000 ರೂಪಾಯಿ ಆಗುತ್ತೆ.